ಶಿವು ತಾಯಿ ವಿಜಯಲಕ್ಷ್ಮಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ, ಹೇಳ್ಕೊಂಡಿದ್ದಾರೆ, ಕಣ್ಣೀರ್ ಹಾಕಿದ್ದಾರೆ. ನನ್ನ ಜೀವಕ್ಕೆ ಅಪಾಯ ಇದೆ ಅಂತ ಹೇಳ್ತಾನೆ ಇದ್ದ ನನ್ನ ಮಗನನ್ನ ರಸ್ತೆಯಲ್ಲೇ ಕೊಂದು ಹಾಕಿದ್ರು. ಕೊಲೆಯಾದಂತಹ ಬಿಕ್ಲು ಶಿವು ತಾಯಿ ವಿಜಯಲಕ್ಷ್ಮಿ ಕಣ್ಣೀರ್ ಹಾಕಿದ್ದಾರೆ, ಮಾಧ್ಯಮಗಳ ಎದುರು ಮಾತಾಡಿದ್ದಾರೆ. ಏನಾಗಿತ್ತು ಮೊದಲೇ ಹೇಳ್ಕೊಂಡಿದ್ದ ಆತ, ಜೀವಕ್ಕೆ ಅಪಾಯ ಇದೆ, ನನಗೆ ಅಪಾಯ ಇದೆ, ನಿಮಗೂ ಅಪಾಯ ಇರಬಹುದು, ನೀವು ಹುಷಾರಾಗಿರಿ ಅಂತ ಹೇಳ್ಕೊಂಡಿದ್ದ ಅಂತ ತಾಯಿ ಹೇಳ್ಕೊಂಡಿದ್ದಾರೆ. ಅದೆಲ್ಲ ನಮ್ಮ ಹತ್ರ ನಮ್ಮ ಉಯಿರ್ ಪ್ರಾಣಕ್ಕೆ ಅಭಯ ಆಗಿದೆ. ಮಮ್ಮಿ ನೀವು ಮನೆ ಒಳಗೆ ನೋಡ್ಕೋಬೇಕು, ಮಕ್ಕಳನ್ನ ಆಚೆ ಹೋಗ್ಬೇಡ, ನೈಟ್ ಅಲ್ಲಿ ಆಚೆ ಹೋಗ್ಬೇಡ, ಎಷ್ಟಾಗ ಸೇಫ್ಟಿಗೆ ಯಾರನ್ನ ಬಂದು ಬ್ಯಾಗಲ್ ತಟ್ಟಿದ್ರು ನೀವು ಬಂದು ಕ್ಯಾಮ್ರಾ ಎಲ್ಲ ನೋಡಿ, ನಿಂಗೆ ಪರಿಚಯವಾಗಿದ್ರೆ ಬಾಗಿಲು ಓಪನ್ ಮಾಡಿ, ಪೊಲೀಸ್ ಅವ್ರು ಬಂದು ಕೇಳಿದ್ರು ನೀವು ಬಾಗಿಲು ತೆಗಿಬೇಡಿ ಅಂತ ಗ್ರಿಲ್ ಎಲ್ಲ ಇವಾಗ ನಮ್ಗೆ ಹಾಕಿಕೊಟ್ಟ. ಅದಕ್ಕೆ ನಾವು ಮನೆ ಒಳಗೆ ತುಂಬಾ ಸೇಫ್ಟಿ ಆಗಿದೀವಿ. ಇದ್ರೆ ಹಂಗಿಂಗುವಾಗ ಇವ್ನಿಗೆ ರೋಡಲ್ಲಿ ಅನ್ಯಾಯ ಆಯ್ತಲ್ಲ ಸರ್. ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಇಲ್ಲ ಸರ್, ನಮ್ಗೆ ಮನೆಯಲ್ಲಿ ಅವನು ಇವನ್ ಮಾಡಿದಾನೆ, ಅಪಾಯ ಇದೆ. ಒಂದ್ ಟೈಮ್ ನಮ್ಗೆ ಹೇಳ್ದ, ಇಲ್ಲೆಲ್ಲ ಹಾಲ್ ಕಳ್ಸಿರು, ನಾನು ಹೊಡಿಯಕ್ಕಾಗ್ಲಿಲ್ಲ. ಯಾರೋ ನನ್ಗೆ ಹೇಳಿದ್ರು ಚೆನ್ನೈಯಿಂದ ಮೆಡ್ರಾಸಿಂದ ತಗೊಂಡ್ ಬಂದಿದ್ದಾರೆ ಅಂತ. ನಾನು ಹೇಳ್ದೆ, ಬೇಡಪ್ಪ, ದೇವ್ರು ನಂಬು, ದುಷ್ಟರು ಇದ್ರೆ ನೀವು ದೂರ ಹೋಗು, ನಮ್ಗೆ ಟೈಮ್ ಸರಿ ಇಲ್ಲ. ಇಷ್ಟೇ ಸರ್ ಹಂಗ ಇನ್ವೆಸ್ಟ್ ಮಾಡಿರೋದು. ನಿಮ್ಗೆ ಯಾರ ಮೇಲೆ ಅನುಮಾನ? ನಮ್ಗೆ ಯಾರ ಮೇಲೂ ಅನುಮಾನ ಇಲ್ಲ ಸರ್. ಎಲ್ರು ನಾನು ಹೇಳ್ದ, ಯಾರು ಕೇಳಿದ್ ಯಾರ ಮಮ್ಮಿ ಎಲ್ಲ ಭಾರತ್ ನಗರ್ ಪೊಲೀಸ್ ಸ್ಟೇಷನ್ ನಾನು ಕೊಟ್ಟಿದ್ದೀನಿ, ಎಲ್ಲರ ಹೆಸರು ಹಾಕಿ ಎಲ್ಲ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಾನು ಅಲ್ಲಿ ನೋಡ್ಕೊಳ್ತೀನಿ, ನಿಮ್ ಮನೇನೆ ನೋಡ್ಕೊಳ್ಳಿ, ನಿಮ್ ಮನೆ ಮಕ್ಕಳನ್ನ ಹುಷಾರಾಗಿ ನೋಡಿ, ಯಾರು ಬಂದ್ರು ಬಾಗಿಲು ತೆಗಿಬೇಡಿ. ಅದೆಲ್ಲ ನಮ್ಮ ಹತ್ರ ನಮ್ಮ ಉಯಿರ್ ಪ್ರಾಣಕ್ಕೆ ಅಭಯ ಆಗಿದೆ. ಮಮ್ಮಿ ನೀವು ಮನೆ ಒಳಗೆ ನೋಡ್ಕೋಬೇಕು, ಮಕ್ಕಳನ್ನ ಆಚೆ ಹೋಗ್ಬೇಡ, ನೈಟ್ ಅಲ್ಲಿ ಆಚೆ ಹೋಗ್ಬೇಡ, ಎಷ್ಟಾಗ ಸೇಫ್ಟಿಗೆ ಯಾರನ್ನ ಬಂದು ಬ್ಯಾಗಲ್ ತಟ್ಟಿದ್ರು ನೀವು ಬಂದು ಕ್ಯಾಮ್ರಾ ಎಲ್ಲ ನೋಡಿ, ನಿಂಗೆ ಪರಿಚಯವಾಗಿದ್ರೆ ಬಾಗಿಲು ಓಪನ್ ಮಾಡಿ, ಪೊಲೀಸ್ ಅವ್ರು ಬಂದು ಕೇಳಿದ್ರು ನೀವು ಬಾಗಿಲು ತೆಗಿಬೇಡಿ ಅಂತ ಗ್ರಿಲ್ ಎಲ್ಲ ಇವಾಗ ನಮ್ಗೆ ಹಾಕಿಕೊಟ್ಟ. ಅದಕ್ಕೆ ನಾವು ಮನೆ ಒಳಗೆ ತುಂಬಾ ಸೇಫ್ಟಿ ಆಗಿದೀವಿ. ಇದ್ರೆ ಹಂಗಿಂಗುವಾಗ ಇವ್ನಿಗೆ ರೋಡಲ್ಲಿ ಅನ್ಯಾಯ ಆಯ್ತಲ್ಲ ಸರ್. ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಇಲ್ಲ ಸರ್, ನಮ್ಗೆ ಮನೆಯಲ್ಲಿ ಅವನು ಇವನ್ ಮಾಡಿದಾನೆ, ಅಪಾಯ ಇದೆ. ಒಂದ್ ಟೈಮ್ ನಮ್ಗೆ ಹೇಳ್ದ, ಇಲ್ಲೆಲ್ಲ ಹಾಲ್ ಕಳ್ಸಿರು, ನಾನು ಹೊಡಿಯಕ್ಕಾಗ್ಲಿಲ್ಲ. ಯಾರೋ ನನ್ಗೆ ಹೇಳಿದ್ರು ಚೆನ್ನೈಯಿಂದ ಮೆಡ್ರಾಸಿಂದ ತಗೊಂಡ್ ಬಂದಿದ್ದಾರೆ ಅಂತ. ನಾನು ಹೇಳ್ದೆ, ಬೇಡಪ್ಪ, ದೇವ್ರು ನಂಬು, ದುಷ್ಟರು ಇದ್ರೆ ನೀವು ದೂರ ಹೋಗು, ನಮ್ಗೆ ಟೈಮ್ ಸರಿ ಇಲ್ಲ. ಇಷ್ಟೇ ಸರ್ ಹಂಗ ಇನ್ವೆಸ್ಟ್ ಮಾಡಿರೋದು. ನಿಮ್ಗೆ ಯಾರ ಮೇಲೆ ಅನುಮಾನ? ನಮ್ಗೆ ಯಾರ ಮೇಲೂ ಅನುಮಾನ ಇಲ್ಲ ಸರ್. ಎಲ್ರು ನಾನು ಹೇಳ್ದ, ಯಾರು ಕೇಳಿದ್ ಯಾರ ಮಮ್ಮಿ ಎಲ್ಲ ಭಾರತ್ ನಗರ್ ಪೊಲೀಸ್ ಸ್ಟೇಷನ್ ನಾನು ಕೊಟ್ಟಿದ್ದೀನಿ. ತಾಯಿ ಮಾತಾಡಿದ್ದನ್ನ ಕೇಳಿಸ್ಕೊಂಡ್ವಿ. ಅಪಾಯ ಇದೆ ಅಂತ ಪದೇ ಆತ ಹೇಳ್ತಾನೆ ಇದ್ದ. ನನಗೆ ಅಪಾಯ ಇದೆ, ನನಗೆ ಜೀವ ಬೆದರಿಕೆ ಇದೆ, ಪ್ರಾಣ ಭಯ ಇದೆ ಅಂತ ಹೇಳ್ತಾ ಇದ್ದ. ನೀವು ಹುಷಾರಾಗಿರಿ, ಹೊರಗಡೆ ಹೋಗಬೇಡಿ, ಬಾಗಿಲು ತೆಗಿಬೇಡಿ, ಮಕ್ಕಳನ್ನ ಹೊರಗೆ ಕಳಿಸಬೇಡಿ, ಹುಷಾರಾಗಿ ಒಳಗಡೆನೆ ಇರಿ ಅಂತ ಯಾವಾಗ್ಲೂ ಹೇಳ್ತಾ ಇದ್ದ. ಈಗ ರಸ್ತೆಯಲ್ಲೇ ಈ ರೀತಿ ಕೊಚ್ಚಿ ಕೊಲೆ ಮಾಡಿಬಿಟ್ರು ಅಂತ ಪಾಪ ತಾಯಿ ತನ್ನ ಅಳಲನ್ನ ಹೇಳ್ಕೊಳ್ತಾ ಇದ್ದಾರೆ, ಕಣ್ಣೀರ್ ಹಾಕಿದ್ದಾರೆ. ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ರು, ಅದನ್ನ ಗಮನಿಸ್ತಾ ಇದ್ರೆ ಆತನಿಗೆ ಜೀವ ಭಯ ಇತ್ತು, ಪ್ರಾಣ ಭಯ ಇತ್ತು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಆದ್ರೆ ಯಾರಿಂದ ಪ್ರಾಣ ಭಯ ಇತ್ತು, ಯಾರಿಂದ ಅಪಾಯ ಇತ್ತು ಅನ್ನೋದಂತ ವಿಚಾರ ತನಿಖೆಯಿಂದ ತಿಳಿದು ಬರಬೇಕು. ತಾಯಿ ಈಗ ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾಳೆ, ಜೊತೆಗೆ ಎಫ್ಐಆರ್ ಅಲ್ಲೂ ಕೂಡ ಇದೇ ವಿಚಾರವನ್ನ ಮೆನ್ಷನ್ ಮಾಡಿದ್ದಾರೆ. ತಾಯಿ ಕೊಟ್ಟಿರುವಂತಹ ಎಫ್ಐಆರ್, ತಾಯಿ ನೀಡಿರುವಂತಹ ಕಂಪ್ಲೇಂಟ್, ಅದರಲ್ಲೂ ಕೂಡ ಇದೇ ವಿಚಾರಗಳಿದೆ. ಎದುರು ಶಿವು ತಾಯಿ ವಿಜಯಲಕ್ಷ್ಮಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ, ಹೇಳ್ಕೊಂಡಿದ್ದಾರೆ, ಕಣ್ಣೀರ್ ಹಾಕಿದ್ದಾರೆ. ನನ್ನ ಜೀವಕ್ಕೆ ಅಪಾಯ ಇದೆ ಅಂತ ಹೇಳ್ತಾನೆ ಇದ್ದ. ನನ್ನ ಮಗನನ್ನ ರಸ್ತೆಯಲ್ಲೇ ಕೊಂದು ಹಾಕಿದ್ರು. ಕೊಲೆಯಾದಂತಹ ಬಿಕ್ಲು ಶಿವು ತಾಯಿ ವಿಜಯಲಕ್ಷ್ಮಿ ಕಣ್ಣೀರ್ ಹಾಕಿದ್ದಾರೆ, ಮಾಧ್ಯಮಗಳ ಎದುರು ಮಾತಾಡಿದ್ದಾರೆ. ಏನಾಗಿತ್ತು ಮೊದಲೇ ಹೇಳ್ಕೊಂಡಿದ್ದ ಆತ, ಜೀವಕ್ಕೆ ಅಪಾಯ ಇದೆ, ನನಗೆ ಅಪಾಯ ಇದೆ, ನಿಮಗೂ ಅಪಾಯ ಇರಬಹುದು, ನೀವು ಹುಷಾರಾಗಿರಿ ಅಂತ ಹೇಳ್ಕೊಂಡಿದ್ದ ಅಂತ ತಾಯಿ ಹೇಳ್ಕೊಂಡಿದ್ದಾರೆ. ಅದೆಲ್ಲ ನಮ್ಮ ಹತ್ರ ನಮ್ಮ ಉಯಿರ್ ಪ್ರಾಣಕ್ಕೆ ಅಭಯ ಆಗಿದೆ. ಮಮ್ಮಿ ನೀವು ಮನೆ ಒಳಗೆ ನೋಡ್ಕೋಬೇಕು, ಮಕ್ಕಳನ್ನ
ಆಚೆ ಹೋಗ್ಬೇಡ, ನೈಟ್ ಅಲ್ಲಿ ಆಚೆ ಹೋಗ್ಬೇಡ, ಎಷ್ಟಾಗ ಸೇಫ್ಟಿಗೆ ಯಾರನ್ನ ಬಂದು ಬಾಗಿಲು ತಟ್ಟಿದ್ರು ನೀವು ಬಂದು ಕ್ಯಾಮ್ರಾ ಎಲ್ಲ ನೋಡಿ, ನಿಂಗೆ ಪರಿಚಯವಾಗಿದ್ರೆ ಬಾಗಿಲು ಓಪನ್ ಮಾಡಿ, ಪೊಲೀಸ್ ಅವ್ರು ಬಂದು ಕೇಳಿದ್ರು ನೀವು ಬಾಗಿಲು ತೆಗಿಬೇಡಿ ಅಂತ ಗ್ರಿಲ್ ಎಲ್ಲ ಇವಾಗ ನಮ್ಗೆ ಹಾಕಿಕೊಟ್ಟ. ಅದಕ್ಕೆ ನಾವು ಮನೆ ಒಳಗೆ ತುಂಬಾ ಸೇಫ್ಟಿ ಆಗಿದೀವಿ. ಇದ್ರೆ ಹಂಗಿಂಗುವಾಗ ಇವಾಗ ರೋಡಲ್ಲಿ ಅನ್ಯಾಯ ಆಯ್ತಲ್ಲ ಸರ್. ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಇಲ್ಲ ಸರ್, ನಮ್ಗೆ ಮನೆಯಲ್ಲಿ ಅವನು ಇವನ್ ಮಾಡಿದಾನೆ, ಅಪಾಯ ಇದೆ ಅಪಾಯ ಇದೆ ಅಪಾಯ ಇದೆ. ಒಂದ್ ಟೈಮ್ ನಮ್ಗೆ ಹೇಳ್ದ, ಇಲ್ಲೆಲ್ಲ ಹಾಲ್ ಕಳ್ಸರು, ನಾನು ಹೊಡಿಯಕ್ಕಾಗ್ಲಿಲ್ಲ. ಯಾರೋ ನನ್ಗೆ ಹೇಳಿದ್ರು ಚೆನ್ನೈಯಿಂದ ಮೆಡ್ರಾಸಿಂದ ತಗೊಂಡ್ ಬಂದಿದ್ದಾರೆ ಅಂತ. ನಾನು ಹೇಳ್ದೆ, ಬೇಡಪ್ಪ, ದೇವ್ರು ನಂಬು, ದುಷ್ಟರು ಇದ್ರೆ ನೀವು ದೂರ ಹೋಗು, ನಮ್ ಟೈಮ್ ಸರಿ ಇಲ್ಲ. ಇಷ್ಟೇ ಸರ್ ನಂಗೆ ಅಡ್ವೈಸ್ ಮಾಡಿರೋದು. ನಿಮ್ಗೆ ಯಾರ ಮೇಲೆ ಅನುಮಾನ? ನಮ್ಗೆ ಯಾರ ಮೇಲೂ ಅನುಮಾನ ಇಲ್ಲ ಸರ್. ಎಲ್ರು ನಾನು ಹೇಳ್ದ, ಯಾರ ಮಮ್ಮಿ ಎಲ್ಲ ಭಾರತ್ ನಗರ್ ಪೊಲೀಸ್ ಸ್ಟೇಷನ್ ನಾನು ಕೊಟ್ಟಿದ್ದೀನಿ. ಎಲ್ಲರ ಹೆಸರು ಹಾಕಿ ಎಲ್ಲ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಾನು ಅಲ್ಲಿ ನೋಡ್ಕೊಳ್ತೀನಿ, ನಿಮ್ ಮನೇನೆ ನೋಡ್ಕೊಳ್ಳಿ, ನಿಮ್ ಮನೆ ಮಕ್ಕಳನ್ನ ಹುಷಾರಾಗಿ ನೋಡಿ, ಯಾರು ಬಂದ್ರು ಬಾಗಿಲು ತೆಗಿಬೇಡಿ. ಅದೆಲ್ಲ ನಮ್ಮ ಹತ್ರ ನಮ್ ಪ್ರಾಣಕ್ಕೆ ಅಭಯ ಆಗಿದೆ. ಮಮ್ಮಿ ನೀವು ಮನೆ ಒಳಗೆ ನೋಡ್ಕೋಬೇಕು, ಮಕ್ಕಳನ್ನ ಆಚೆ ಹೋಗ್ಬೇಡ, ನೈಟ್ ಅಲ್ಲಿ ಆಚೆ ಹೋಗ್ಬೇಡ, ಎಷ್ಟಾಗ ಸೇಫ್ಟಿಗೆ ಯಾರನ್ನ ಬಂದು ಬಾಗಿಲು ತಟ್ಟಿದ್ರು ನೀವು ಬಂದು ಕ್ಯಾಮ್ರಾ ಎಲ್ಲ ನೋಡಿ, ನಿಂಗೆ ಪರಿಚಯವಾಗಿದ್ರೆ ಬಾಗಿಲು ಓಪನ್ ಮಾಡಿ, ಪೊಲೀಸ್ ಅವ್ರು ಬಂದು ಕೇಳಿದ್ರು ನೀವು ಬಾಗಿಲು ತೆಗಿಬೇಡಿ ಅಂತ ಗ್ರಿಲ್ ಎಲ್ಲ ಇವಾಗ ನಮ್ಗೆ ಹಾಕಿಕೊಟ್ಟ. ಅದಕ್ಕೆ ನಾವು ಮನೆ ಒಳಗೆ ತುಂಬಾ ಸೇಫ್ಟಿ ಆಗಿದೀವಿ. ಇದ್ರೆ ಹಂಗಿಂಗುವಾಗ ಇವಾಗ ರೋಡಲ್ಲಿ ಅನ್ಯಾಯ ಆಯ್ತಲ್ಲ ಸರ್. ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಇಲ್ಲ ಸರ್, ನಮ್ಗೆ ಮನೆಯಲ್ಲಿ ಅವನು ಇವನ್ ಮಾಡಿದಾನೆ, ಅಪಾಯ ಇದೆ ಅಪಾಯ ಇದೆ ಅಪಾಯ ಇದೆ. ಒಂದ್ ಟೈಮ್ ನಮ್ಗೆ ಹೇಳ್ದ, ಇಲ್ಲೆಲ್ಲ ಹಾಲ್ ಕಳ್ಸರು, ನಾನು ಹೊಡಿಯಕ್ಕಾಗ್ಲಿಲ್ಲ. ಯಾರೋ ನನ್ಗೆ ಹೇಳಿದ್ರು ಚೆನ್ನೈಯಿಂದ ಮೆಡ್ರಾಸಿಂದ ತಗೊಂಡ್ ಬಂದಿದ್ದಾರೆ ಅಂತ. ನಾನು ಹೇಳ್ದೆ, ಬೇಡಪ್ಪ, ದೇವ್ರು ನಂಬು, ದುಷ್ಟರು ಇದ್ರೆ ನೀವು ದೂರ ಹೋಗು, ನಮ್ ಟೈಮ್ ಸರಿ ಇಲ್ಲ. ಇಷ್ಟೇ ಸರ್ ನಂಗೆ ಅಡ್ವೈಸ್ ಮಾಡಿರೋದು. ನಿಮ್ಗೆ ಯಾರ ಮೇಲೆ ಅನುಮಾನ? ನಮ್ಗೆ ಯಾರ ಮೇಲೂ ಅನುಮಾನ ಇಲ್ಲ ಸರ್. ಎಲ್ರು ನಾನು ಹೇಳ್ದ, ಯಾರ ಮಮ್ಮಿ ಎಲ್ಲ ಭಾರತ್ ನಗರ್ ಪೊಲೀಸ್ ಸ್ಟೇಷನ್ ನಾನು ಕೊಟ್ಟಿದ್ದೀನಿ. ತಾಯಿ ಮಾತಾಡಿದ್ದನ್ನ ಕೇಳಿಸ್ಕೊಂಡ್ವಿ. ಅಪಾಯ ಇದೆ ಅಪಾಯ ಇದೆ ಅಪಾಯ ಇದೆ ಅಂತ ಪದೇ ಪದೇ ಆತ ಹೇಳ್ತಾನೆ ಇದ್ದ. ನನಗೆ ಅಪಾಯ ಇದೆ, ನನಗೆ ಜೀವ ಬೆದರಿಕೆ ಇದೆ, ಪ್ರಾಣ ಭಯ ಇದೆ ಅಂತ ಹೇಳ್ತಾ ಇದ್ದ. ನೀವು ಹುಷಾರಾಗಿರಿ, ಹೊರಗಡೆ ಹೋಗಬೇಡಿ, ಬಾಗಿಲು ತೆಗಿಬೇಡಿ, ಮಕ್ಕಳನ್ನ ಹೊರಗೆ ಕಳಿಸಬೇಡಿ, ಹುಷಾರಾಗಿ ಒಳಗಡೆನೆ ಇರಿ ಅಂತ ಯಾವಾಗ್ಲೂ ಹೇಳ್ತಾ ಇದ್ದ. ಈಗ ರಸ್ತೆಯಲ್ಲೇ ಈ ರೀತಿ ಕೊಚ್ಚಿ ಕೊಲೆ ಮಾಡಿಬಿಟ್ರು ಅಂತ ಪಾಪ ತಾಯಿ ತನ್ನ ಅಳಲನ್ನ ಹೇಳ್ಕೊಳ್ತಾ ಇದ್ದಾರೆ, ಕಣ್ಣೀರ್ ಹಾಕಿದ್ದಾರೆ. ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ರು. ಅದನ್ನ ಗಮನಿಸ್ತಾ ಇದ್ರೆ ಆತನಿಗೆ ಜೀವ ಭಯ ಇತ್ತು, ಪ್ರಾಣ ಭಯ ಇತ್ತು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಆದ್ರೆ ಯಾರಿಂದ ಪ್ರಾಣ ಭಯ ಇತ್ತು, ಯಾರಿಂದ ಅಪಾಯ ಇತ್ತು ಅನ್ನುವಂತ ವಿಚಾರ ತನಿಖೆಯಿಂದ ತಿಳಿದು ಬರಬೇಕು. ತಾಯಿ ಈಗ ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾಳೆ. ಜೊತೆಗೆ ಎಫ್ಐಆರ್ ಅಲ್ಲೂ ಕೂಡ ಇದೇ ವಿಚಾರವನ್ನ ಮೆನ್ಷನ್ ಮಾಡಿದ್ದಾರೆ. ತಾಯಿ ಕೊಟ್ಟಿರುವಂತಹ ಎಫ್ಐಆರ್, ತಾಯಿ ನೀಡಿರುವಂತಹ ಕಂಪ್ಲೇಂಟ್, ಅದರಲ್ಲೂ ಕೂಡ ಇದೇ ವಿಚಾರಗಳಿದೆ.